ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಇವತ್ತು ಆದ್ಯಂದು ಶ್ರಾವಣಿ ಸುಬ್ರಹ್ಮಣ್ಯ ಶೂಟಿಂಗ್ ಇತ್ತು. ಸೊ ಹಾಗಾಗಿ ಬಂದು ಇಲ್ಲಿ ಟಿಫನ್ ಮಾಡೋಣ ಅಂತ ನಿಲ್ಲಿಸಿದ್ದೀವಿ. ಸೊ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಶೂಟಿಂಗು ಆದ್ಯಂದು ಮತ್ತು ಶೇರ್ ಮಾಡ್ಕೊಳ್ತೀನಿ. ಸ್ಟೇ ಟ್ಯೂನ್. ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ತಿಳ್ಕೊಳ್ತೀನಿ. ಸೊ ನಾನು ಚಿತ್ರಾನ್ನ ಆರ್ಡ್ರ್ ಮಾಡಿದ್ದೀನಿ. ಆದ್ಯ ಇಡ್ಲಿ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ, ಬಿಕಾಸ್ ಅವಳಿಗೆ ಕೋಲ್ಡ್ ಕೂಡ. ಸೊ ನೋಡಿ ಯಾವ ಥರ ಇದ್ದಾಳೆ, ಫುಲ್ಲು ಕೋಲ್ಡ್ ಹಾಕು. ಅದರಲ್ಲೇ ಬಂದಿದ್ದೀನಿ, ಏನು ಮಾಡೋದು. ಮೊನ್ನೆ ಒಂದಿನ ಇಡ್ಡೇ ಇರಲಿಲ್ಲ ಅಂತ ಹೇಳ್ದ ರೀ. ಅದೇನಿಗೆ ಬಿಸಿ ಬಿಸಿ ಇಡ್ಲಿ ತಿನ್ನಿಸ್ತಾ ಇದ್ದಾರೆ ಹಸ್ಬೆಂಡು. ಚಟ್ನಿ ಬೇರೆ ಆಗಿತ್ತು ರೀ ನನಗೆ, ಬಿಸಿ ಬಿಸಿ ಬೇಕಂತ ಯಾರಾದರೂ ಚೆಲ್ತಾರ? ಇಲ್ಲ ಅಲ್ವಾ, ಮನೆ ಇಟ್ಟಿರ್ಲಿಲ್ಲ ಅಂತ ಕೇಳ್ತಾ ಎಲ್ಲ ಕೇಳೋದಲ್ಲ ಮೇಡಮ್. ಆಚೆ ಇಡು. ಸೊ ಈಗ ಲೊಕೇಶನ್ಗೆ ರೀಚ್ ಆದ್ವಿ, ಬ್ಯಾಗ್ ಎಲ್ಲ ರೂಮಲ್ಲಿಟ್ಟು. ಸೊ ಮೇಕಪ್ಗೆ ಬಂದ್ವಿ, ಅದೇ ಕೇಳ್ತಾ ಇದೆ. ಸೊ ಇನ್ನೇನು ಮುಗಿಯೋ ಅಂಥದ್ದಲ್ಲಿ ಇದೆಯಲ್ವಾ, ಸೊ ಇದು ಮುಗಿದ್ಮೇಲೆ ನೀವು ಯಾವ್ದು ಮಾಡ್ತೀರಾ ಅಣ್ಣ ಅಂತ ಹೇಳ್ಬಿಟ್ಟು ಕೇಳ್ತಿದ್ದೆ. ಬಿಕಾಸ್ ಈ ಸೀರಿಯಲ್ ಸ್ಟಾರ್ಟಿಂಗಿಂದ ಇವರೇ ಇದ್ದಾರೆ, ರಘು ಅಣ್ಣ ಅಂತ ಹೇಳ್ಬಿಟ್ಟು ಮೇಕಪ್ಗೆ. ಸೊ ಅದೇ ಕೇಳ್ತಿದ್ದೆ, ಇದು ಮುಗಿದ್ಮೇಲೆ ಯಾವ್ದು ಮಾಡ್ತೀರಾ ಏನು ಎತ್ತ ಅಂತ ಸ್ವಲ್ಪ ಮಾತಾಡಿಸ್ತಿದ್ದೆ. ಸೊ ಅದಕ್ಕೆ ಅವ್ರು ಹೇಳ್ತಾಯಿದ್ರು ಇವ್ರದ್ದೇ ಇನ್ನೊಂದು ಸ್ಟಾರ್ಟ್ ಆಗ್ತಿದೆ, ಸೊ ಅದಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಇನ್ನು ಆದ್ಯಂಗೆ ಕೋಲ್ಡ್ ಇರೋದ್ರಿಂದ ಮುಖನೇ ಚೇಂಜ್ ಆಗೋಗ್ಬಿಟ್ಟಿದೆ ಪಾಪ. ಸೊ ಈ ಸೀರಿಯಲ್ಗೆ ಒಪ್ಕೊಂಡ್ರೆ ಹಾಗೆ ಗೈಸ್, ಹುಷಾರಿರಲಿ ಇಲ್ಲದೆ ಇರಲಿ, ಸೊ ಹೋಗಲೇಬೇಕು, ಮಾಡಿಸ್ಲೇಬೇಕು. ಈ ಥರ ಎಷ್ಟೋ ಸರಿ ವಾಮಿಟ್ ಮಾಡಿದಾಗಲೂ ಕೂಡ ಕರ್ಕೊಂಡೋಗಿ ಮಾಡಿಸಿದ್ದೀನಿ. ಫುಲ್ಲು ಫೀವರು, ಮಲ್ಕೊಂಡು ಎದ್ಬಿಟ್ಟು ಶೂಟಿಂಗ್ ಮಾಡೋದು ಮತ್ತು ಮಲಗೋದು, ಅದೇ ಥರ ಮಾಡಿದ್ದಾಳೆ. ಸೊ ಶೂಟಿಂಗು ಅಂತ ಹೇಳಿದ್ರೆ ಅಷ್ಟು ಈಸಿ ಕೆಲಸ ಅಲ್ಲ, ನಾವು ಅಂದ್ಕೊತೀವಿ ಹೋಗಿ ಮಾಡಿಬಿಡೋದು ಅಂತ. ಬಟ್ ಆದರೂ ಒಳಗಡೆ ಇಳಿದವ್ರಿಗೆ ಗೊತ್ತು ಶೂಟಿಂಗ್ ಅಂದರೆ ಎಷ್ಟು ಕಷ್ಟಪಡಬೇಕು ಅಂತ ಹೇಳ್ಬಿಟ್ಟು. ಶೂಟಿಂಗ್ ಇದ್ದರೆ ಬೆಳಗ್ಗೆ ಬೇಗ ಎದ್ದೇಳಬೇಕು, ಬಿಕಾಸ್ 8 ಗಂಟೆಗೆಲ್ಲ ಲೊಕೇಶನ್ ರೀಚ್ ಆಗಬೇಕು. ಬಟ್ಟೆ ಎಲ್ಲ ನೈಟೇ ಪ್ಯಾಕ್ ಮಾಡಿದ್ರು ಕೂಡ ಬೆಳಗ್ಗೆ ಸ್ನ್ಯಾಕ್ಸು, ವಾಟರ್ ಬಾಟ್ಲಿಗೆ ನೀರು ಹಾಕಿ ತುಂಬಿಸೋದು. ಸೊ ಇನ್ನು ಎಲ್ಲ ಏನಾದರೂ ಮರ್ತಿದ್ರೆ ಅದನ್ನೆಲ್ಲ ಎತ್ತಿಟ್ಕೊಂಡು ನಾವು ಲೊಕೇಶನ್ಗೆ ಬೇಗನೆ ರೀಚ್ ಆಗಬೇಕು. ಇನ್ನು ಯಾವಾಗ ಬಿಡ್ತಾರಂತ ಗೊತ್ತಾಗೋದಿಲ್ಲ. ಜನ್ರಲಾಗಿ 8:30, 9ಗೆ ಬಿಡ್ತಾರೆ. ಸಮ್ಟೈಮ್ಸ್ ಸೀನ್ಸ್ ಜಾಸ್ತಿ ಇದ್ದರೆ ಸೊ ಕ್ಲೋಸಪ್ಸು ಅದು ಇದು ಅಂತ ಹೇಳ್ಬಿಟ್ಟು ಲೇಟಾಗಿ ಹೋಗ್ಬಿಡುತ್ತೆ. ಮಾಡ್ತಿದ್ದಾರೆ ಆಚೆ, ನಾನು ಅದೇ ಇಬ್ಬರೇ ರೂಮಲ್ಲಿರೋದು. ಸೊ ನಿನ್ನೆ ಚಾಕ್ಲೇಟ್ ಪಪ್ಪಿ ತೊಗೊಂಬಂದಿದ್ಲಲ್ವ, ಅದನ್ನು ನೈಟೆಲ್ಲ ಬಿಡದೆ ಅವ್ರ ಜೊತೆಲೇ ಮಲಗಿಸ್ಕೊಂಡು ಅದ್ರ ಜೊತೆನೇ ಆಟ ಆಡ್ತಿದ್ದಾಳೆ. ಇವತ್ತು ಶೂಟಿಂಗು ಕೂಡ ತೊಗೊಂಬಂದಿದ್ದಾಳೆ ಗೈಸ್. ಚಾಕ್ಲೇಟ್ ಪಪ್ಪಿ ಇನ್ನು ಇದನ್ನು ಒಂದು ವಾರ ಬಿಡೋದಿಲ್ಲ, ಆಮೇಲೆ ಎಲ್ಲಿ ಬಿದ್ದಿರುತ್ತೋ ಮೂಲೆಯಲ್ಲಿ ಗೊತ್ತಿಲ್ಲ ಅಲ್ವಾ ಚಿನ್ನು? ಇದು ನಮ್ಮ ಚಾಕ್ಲೇಟ್ ಪಪ್ಪಿ, ನಾನು ಏನಕ್ಕೆ ಬಿಡಲಿ ಅಲ್ವಾ? ಚಾಕ್ಲೇಟ್ ಹಂಗೆ ಮಾಡಿಬಿಡು, ಮೇಕಪ್ ಎಲ್ಲ ಹೋಗ್ಬಿಡುತ್ತೆ. ಬೇಕಾದ್ರೆ ನಾನು ಮನ್ಸು ಮಾಡಿದ್ರೆ ಸ್ಕೂಲ್ಗೂ ಎತ್ಕೊಂಡು ಹೋಗ್ಬಿಡ್ತೀನಿ ಇದನ್ನು. ಕಳೆದೋಗುತ್ತೆ ಚಿನ್ನು. ನೋಡಿ ಬಾಲ ಎಷ್ಟು ಚಿಕ್ಕದು. ಸೊ ಇನ್ನು ಒಳಗಡೆ ಕೂತು ಬೋರ್ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ನಾನು ಆದ್ಯ ಆಚೆ ಬಂದು ಶೂಟಿಂಗ್ ನಡೀತಾಯಿತ್ತು, ಅಂದರೆ ಬೇರೆ ಆರ್ಟಿಸ್ಟ್ದು ಸೀನ್ಸು, ಅದನ್ನು ನೋಡಿಕೊಂಡು ಕೂತಿದ್ವಿ. ಸೊ ಇದೇ ನಮ್ಮ ಲೊಕೇಶನ್ನು. ಈ ಮನೆ ನೋಡಿದ್ರೆ ಒಂಥರ ಫೀಲು, ಈ ಬೆಂಗಳೂರು ಟ್ರಾಫಿಕಲ್ಲಿ ಗಜಿಗಿಜಿ ಅಂತ ಇರೋದು ಬದಲು ಸೊ ಇಲ್ಲಿ ಬರೀ ಮರ ಗಿಡಗಳು ಸುತ್ತಲೂ, ಒಂಥರ ಗಾಡಿ ಸೌಂಡ್ ಇಲ್ಲ, ಒಂಥರ ಪ್ರಶಾಂತವಾಗಿದೆ ಗೈಸ್ ಈ ಜಾಗ. ಸೊ ಮಳೆ ಬಂದರೆ ಅಂತೂ ಒಳಗಡೆನೇ ನೀರು ಬರುತ್ತೆ, ಸಖತ್ತಾಗಿದೆ. ಸೊ ಈ ಮನೆ ಇವತ್ತಿನ ದಿನ ಶೂಟಿಂಗ್ ಲಾಸ್ಟು. ಈ ಮನೆಯನ್ನು ಶೂಟಿಂಗ್ ಮಾಡೋದಿಲ್ಲ. ಇನ್ನು ಹೊಸ ಹೇರ್ ಸ್ಟೈಲಿಸ್ಟ್ ಬಂದಿದ್ದರು, ಕಾವ್ಯ ಅಂತ ಹೇಳ್ಬಿಟ್ಟು. ಆದ್ಯ ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಿದ್ಲು, ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ರು. ಬಿಕಾಸ್ ಹೊಸಬ್ರು ಅಂತ ಅಂದ್ರೂ ಸೊ ಆ ಥರ ಫೀಲ್ ಕೊಡಲಿಲ್ಲ. ಸೊ ಅದನ್ನೆಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಅವಳ ಜೊತೆನೇ ಆಟ ಆಡ್ಕೊಂಡಿದ್ರು. ಸೊ ಅವಳಿಗೂ ಕೋಲ್ಡ್ ಆಗಿತ್ತಲ್ಲ, ಒಂಥರ ಇರಿಟೇಷನ್ ಆಗ್ತಾಯಿತ್ತು, ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಆಚೆ ಕರ್ಕೊಂಬಂದಿದ್ದಾಯಿತು. ಇನ್ನು ಶೂಟಿಂಗೆಲ್ಲ ಇವತ್ತು ಲಾಸ್ಟ್ ಅಲ್ವಾ ಈ ಮನೆ ಅಂತ ಹೇಳ್ಬಿಟ್ಟು ಸೊ ಚಾನಲ್ EP ಕೂಡ ಬಂದಿದ್ದರು.
ನಿಖಿತಾ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಒಂಚೂರು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವರು ಮಾತಾಡಿಸ್ತಿದ್ರು. ಸೊ ಅವ್ರ ಜೊತೆ ಒಂಚೂರು ಮಾತಾಡಿಕೊಂಡು ಇನ್ನು ನಾವು ಹೋಗಿದ್ದು ಬೆಳಗ್ಗೆ 10 ಗಂಟೆಗೆ ಲೊಕೇಶನ್ ರೀಚ್ ಆಗಿ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು 10 ಗಂಟೆಗೆ ಹೋದ್ವಿ. ಬಟ್ ಆದಿಂದ ಸೀನ್ ಸ್ಟಾರ್ಟ್ ಆಗಿದ್ದು ಅರೌಂಡ್ 7 ಓ ಕ್ಲಾಕೇ ಆಗೋಯಿತು. ಸೊ ಅದೇ ನಿನ್ನೆ ನಾನು ಅವ್ರು ಕಾಲ್ ಮಾಡಿದಾಗೂ ಹೇಳಿದ್ದೀನಿ ಕನ್ಫರ್ಮೇಷನ್ ಆಗಿ, ಸರ್ ಬೆಳಗ್ಗೆನೇ ಇದೆಯಾ ಅಂತ. 10 ಗಂಟೆಗೆ ಬನ್ನಿ ಇದೆ ಅಂತ ಹೇಳಿದ್ರು. ಸೊ ಇಲ್ಲಾಂದರೆ ಹೇಳಿ ಸ್ಕೂಲ್ ಮುಗಿಸ್ಕೊಂಡು ಕರ್ಕೊಂಬತ್ತೀನಿ, ಹೇಗೂ ನಮ್ಮ ಆಟೋದಲ್ಲಲ್ವ ಹೋಗೋದು ಅಂತ. ಇಲ್ಲ ಬೆಳಗ್ಗೆ 10 ಗಂಟೆಗೆ ಬರಬೇಕು ಅಂತ ಹೇಳ್ಬಿಟ್ಟು 7 ಓ ಕ್ಲಾಕ್ ಶೂಟ್ ಮಾಡಿದ್ದು ಗೈಸ್. ಸೊ ಎಷ್ಟೇ ಹೇಳಿದ್ರೂ ಇಷ್ಟೇ. 2.5 ವರ್ಷ ಆಯಿತು ಸೀರಿಯಲ್ ಸ್ಟಾರ್ಟಾಗಿ. ಸ್ಟಾರ್ಟಿಂಗಿಂದ ಹೇಳ್ಕೊಂಬಂದಿದ್ದೀನಿ. ಸ್ಕೂಲ್ ಇಲ್ಲ ಅಂದರೆ ಪರವಾಗಿಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಳ್ಳೋಣ. ಅವ್ರು ಕೊಟ್ಟಿರೋ ದುಡ್ಡಿಗೆ ನಾವು ಮೋಸ ಮಾಡೋಕ್ಕಿದ್ದಿಲ್ಲ. ಮಕ್ಕಳು ಸ್ಕೂಲ್ ಇರುತ್ತೆ, ಹುಷಾರಿಲ್ಲ, ಕೋಲ್ಡು ಕಾಫ್ ಅಂತಲೇ ಹೇಳಿದ್ರೂ ನನಗೂ ಹೇಳಿ ಸಾಕಾಯಿತು. ಅವ್ರ ಕೆಲಸನೇ ಅವ್ರು ಮಾಡೋದು, ಏನೂ ಮಾಡೋಕ್ಕಾಗೋದಿಲ್ಲ, ಇನ್ನು ಸ್ವಲ್ಪ ದಿನ ಅಂತ ಹೇಳ್ಬಿಟ್ಟು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಆದ್ಯಂತೂ ಕ್ಲೋಸಪ್ ಕೂಡ ನಡೀತಾ ಇತ್ತು. ಸೊ ಕ್ಲೋಸಪ್ ಎಲ್ಲ ಮುಗಿಸ್ಕೊಂಡ್ವಿ. ಬಾಲರಾಜ್ ಸಾರು ಮತ್ತು ಆದ್ಯಂತ ಸೀನ್ಸಿದ್ದು. ಸೊ ಒಂದು ಕಡೆ ಬೇಜಾರಾಗ್ತಾಯಿತ್ತು, ಯಾಕಂತ ಹೇಳಿದ್ರೆ 2.5 ವರ್ಷ ಆಯಿತು ಈ ಸೀರಿಯಲ್ಗೆ ನಾವು ಹೋಗಿ. 1 ವರ್ಷ ಜಕ್ಕೂರಲ್ಲಿ, ನಮ್ಮನೆ ಹೆಬ್ಬಾಳು ಇರೋದ್ರಿಂದ ಜಕ್ಕೂರು ನಿಯರ್ ಬೈ ಇತ್ತು. ಸೊ ಅಲ್ಲಿ 1 ವರ್ಷ ಶೂಟಿಂಗ್ ಮಾಡಿದ್ವಿ. ಅದಾದಮೇಲೆ ಎಲ್ಲ ಆರ್ಟಿಸ್ಟ್ಗೂ ಕಷ್ಟ ಆಗ್ತಾಯಿತ್ತು ಮತ್ತು ಟ್ರಾಫಿಕ್ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಸೊ ರಾಮೋಳ್ಳಿ ಮನೆಗೆ ಶಿಫ್ಟ್ ಮಾಡಿದ್ದು. ಇಲ್ಲಿ 1.5 ವರ್ಷ ಶೂಟಿಂಗ್ ಮಾಡಿದ್ದು ಈ ಮನೆಯಲ್ಲಿ. ಸೊ ಇವತ್ತು ಲಾಸ್ಟು ಶೂಟಿಂಗ್ ಈ ಪರ್ಟಿಕ್ಯುಲರ್ ಈ ಮನೆಯಲ್ಲಿ ಅಂತ ಹೇಳಿದ್ರು. ಸೊ ಅದೊಂಚೂರು ಬೇಜಾರಾಯಿತು. ಬಿಕಾಸ್ ಈ ಜಾಗ ಒಂಥರ ಹೊಸ ಜಾಗ ನಮಗೆ, ತುಂಬ ದೂರ ಅನಿಸಿದ್ರು ತುಂಬ ಸ್ಟ್ರಗಲ್ ಮಾಡ್ಕೊಂಡು ಎಷ್ಟೋ ದಿನ ಮಳೆಯಲ್ಲಿ ಊಟ ಇಲ್ಲದೆ ಬಂದು ಮಲಗಿದ್ದೀವಿ. ಸೊ 2 ಅವರ್ ಆಗುತ್ತೆ ಗೈಸ್ ನಮ್ಮ ಮನೆಯಿಂದ ಅಲ್ಲಿಗೆ. ಇನ್ನು ಈವ್ನಿಂಗ್ ಏನಾದರೂ ಟ್ರಾಫಿಕ್ ಇದ್ಬಿಟ್ರೆ 2.5 ಅವರ್ 3 ಅವರ್ ಮಾತೇ ಇಲ್ಲ, ಅಷ್ಟೊತ್ತಾಗ್ಬಿಡುತ್ತೆ. ಸೊ ಇನ್ನು ಶೂಟಿಂಗ್ ಮುಗಿಯೋಷ್ಟರಲ್ಲಿ ಇವತ್ತು 10 ಗಂಟೆ ಆಗುತ್ತೆ ಅಂತ ಹೇಳ್ಬಿಟ್ಟು ಊಟ ಕೂಡ ತರಿಸಿದ್ರು ಕುಷ್ಕ. ನನಗೆ ತುಂಬ ಹೊಟ್ಟೆ ಹಸಿತಾಯಿತ್ತು. ಬಿಕಾಸ್ ಮಧ್ಯಾಹ್ನ ಮುದ್ದೆ ಮತ್ತು ಸಾಂಬಾರು ಕೊಟ್ಟಿದ್ದರು. ಮುದ್ದೆ ಫುಲ್ಲು ಗಂಟು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಸೊ ರೈಸ್ ಹಾಕ್ಸ್ಕೊಳ್ಳೋಣ ಅಂದರೆ ರೈಸ್ ಕೂಡ ಬೆಂದಿರಲಿಲ್ಲ. ಇನ್ನು ಚಪಾತಿ ನನಗೆ ತಿನ್ನೋದಿಲ್ಲ ಸೆಟ್ಟಲ್ಲಿ, ಮನೇಲಿ ಮಾತ್ರ ನಾನು ಚಪಾತಿ ತಿನ್ನೋದು, ಬಿಕಾಸ್ ಸರಿಯಾಗಿ ಬೇಯಿಸಿರಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಅಲ್ಲೇ ಊಟ ಮಾಡಿಕೊಂಡೆ ನಾನು. ಸೊ ಆದ್ಯಂದು ಲಾಸ್ಟಲ್ಲಿ ಕ್ಲೋಸಪ್ ಇತ್ತು. ಸೊ ಹಾಗಾಗಿ ಅವಳು ಮುಗೀಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಇನ್ನೆಲ್ಲ ಸೀನು ಮುಗಿಯೋಷ್ಟರಲ್ಲಿ ಅರೌಂಡ್ 10:15 ಆಗೋಯ್ತು ಗೈಸ್. ಸೊ ಎಲ್ಲರನ್ನೂ ಒಟ್ಟಿಗೆ ಬಿಟ್ಟರು. ಯಪ್ಪ ಇವತ್ತಂತೂ ಸಖತ್ತು ತಲೆನೋಯ್ತಾ ಇತ್ತು ನನಗೆ. ಸೊ ಯಾವಾಗಪ್ಪ ಮುಗಿಸ್ತಾರೆ ಅನ್ನೋಂಗಾಗಿತ್ತು. ಸೊ ಇನ್ನು ಲಾಸ್ಟ್ ಸೀನ್ ಇದೇ ನಡೀತು. ಇನ್ನು ಬಿಡೋಷ್ಟರಲ್ಲಿ ಅರೌಂಡ್ 10 ಗಂಟೆ ಆಗೋಗಿತ್ತು. ಸೊ ಆನ್ ದಿ ವೇ ಹೋಗ್ಬೇಕಾದ್ರೆ ಏನಾದರೂ ತಿನ್ಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟು ಬಂದು. ಸೊ ಈಗ ಟೈಮ್ ಬಂದು 11:15 ಆಗೋಗ್ಬಿಟ್ಟಿದೆ. ಸೊ ಶೂಟಿಂಗ್ ಮುಗಿಯೋಷ್ಟಲ್ಲೇ 10 ಗಂಟೆ ಆಗೋಗಿತ್ತು. ಇನ್ನು ಆದ್ಯ ಬರ್ಗರ್ ತಿನ್ನಬೇಕು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಫೋನ್ ಮಾಡಿ ಬರ್ಗರ್ ತಿಂತೀವನೇ. ಸೊ ಬರ್ಗರ್ ತಿನ್ಸೋಣ ಅಂತ ಹೇಳ್ಬಿಟ್ಟು ಕುತ್ಕೋ ಬರ್ಗರ್ ತೊಗೊಂಡ್ವಿ ನೋಡಿ ಇಲ್ಲಿ ಆರ್ಟಿ ನಗರ ಬರ್ಗರ್ ಕಿಂಗಲ್ಲಿ. ಇನ್ನು KFC ಎಲ್ಲ ಕ್ಲೋಸ್ ಆಗೋಗ್ಬಿಟ್ಟಿತ್ತು. ಬಿಕಾಸ್ ಯಾವಾಗಲೂ KFC ಬರ್ಗರ್ ಇಷ್ಟಪಡ್ತಾಳೆ ಆದ್ಯ. ಇವತ್ತು ಫಸ್ಟ್ ಟೈಮ್ ಇಲ್ಲಿ ತೊಗೊಂಡಿದ್ದು. ಸೊ ಗೊತ್ತಿಲ್ಲ ಎಷ್ಟು ತಿಂತಾಳೆ ಏನು ಅಂತ. ಬಿಕಾಸ್ 1 ಕೊಡಲಿಲ್ಲ ಅಂತ, 2 ಕಂಪಲ್ಸರಿ ತೊಗೋಬೇಕು ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ನೀನೊಂದು ತಿನ್ನು ಅಂದರು. ನಾನಂತೂ ಇಷ್ಟ ಇಲ್ಲ ಬರ್ಗರು. ಇನ್ನು ನನ್ನ ತಮ್ಮಗೆ ಕೊಡೋಣ ಅಂದರೆ ಅವ್ನು ಮಲಗ್ಬಿಟ್ಟಿರ್ತಾನೆ. ಸೊ ಹಸ್ಬೆಂಡ್ ನೋಡೋಣ ಮನೆಗೆ ಹೋಗಿ ನಾನೇ ತಿಂತೀನಿ ಅಂತ ಹೇಳಿದ್ರು. ಹಾಗಾಗಿ ಅದೇನು ಇಲ್ಲೇ ತಿನ್ಕೊಂಬ ಎಷ್ಟಾಗುತ್ತೆ ಅಷ್ಟೇ ಅಂತ ಹೇಳ್ಬಿಟ್ಟು ಸೊ ತಿನ್ಸ್ಕೊಂಡು ಬರ್ತಾಯಿದ್ದೆ. ಫುಲ್ಲು ಮಳೆಗೆ ಇಲ್ಲಿ ನೀರು ಬೀಳುತ್ತೆ ಅಂತ ಬಟ್ಟೆ ಒಂದು ಕಟ್ಕೊಟ್ಟಿದ್ರು ನನ್ನ ಹಸ್ಬೆಂಡು. ಸೊ ಯಪ್ಪ ಎಷ್ಟು ವನವಾಸ ಆಗುತ್ತೆ ಅಂತ ಹೇಳಿದ್ರೆ. ಶೂಟಿಂಗ್ ಅಂದರೆ ಅಷ್ಟೇ ಈಸಿ ಅಲ್ಲ ಗೈಸ್. ನೋಡಿ 11:15 ಆಯಿತು, ಇನ್ನೂ ನಾವು ಮನೆ ರೀಚ್ ಆಗಲಿಲ್ಲ. ಯಪ್ಪ ಇವತ್ತಿನ ವಿಡಿಯೋ ಇಷ್ಟ ಗೈಸ್. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.